ನಮಸ್ಕಾರ. ನಾನು ಡಾಕ್ಟರ್ ಕಿರಣ್ ಕುಮಾರ್ ಆರ್ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕ, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ, ಇರುವಕ್ಕಿ. ಈ ದಿನ ನಾನು GST ನಲ್ಲಿ ಆಗಿರುವಂತಹ ಸುಧಾರಣೆ ಅಂದರೆ GST 2.0 ಅದರ ಕುರಿತು ತಮಗೆ ನಾನು ತಿಳಿಸಲಿದ್ದೇನೆ. ಈ GST ನಲ್ಲಿ ಆಗಿರ್ತಕ್ಕಂತಹ ಮಾರ್ಪಾಡು ಅಂದರೆ ರೀಫಾರ್ಮ್ಸ್ ಅಂತ ನಾವೇನು ಕರಿತೀವಿ, ಏನಾಗಿದೆ ಅಂದರೆ ಮುಂಚೆ 4 ಸ್ಲ್ಯಾಬ್ನಲ್ಲಿ GSTನ ವಿಧಿಸ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸ್ಬೋದು. 0% ಇರ್ಬೋದು, 5%, 12%, 18%. ಬಟ್ ಈಗೇನು ಅಂದರೆ ಈ GST 2.0 ನಲ್ಲಿ ಏನು ಮಾರ್ಪಾಡು ಅಂದರೆ 2 ಸ್ಲ್ಯಾಬಿಗೆ ಇಳಿದಿದೆ. ಒಂದು 5%, ಇನ್ನೊಂದು 18%. ಇದರ ಮುಖ್ಯ ಉದ್ದೇಶ ಏನು ಅಂದರೆ GST ದರ ಇಳಿಸ್ಬಿಟ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಬೇಡಿಕೆ ಹೆಚ್ಚುತ್ತೆ. ಹಾಗೇನೆ ಏನು ಅಂದರೆ ಈ ಟ್ಯಾಕ್ಸನ್ನು ಕಟ್ಟತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ಕಂಪ್ಲೇಂಟ್ಸ್ ಅಂತ ಕರಿತೀವಿ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ನಾವು ಗಮನಿಸ್ಬೋದು. ಏನು ಅಂದರೆ ಟ್ಯಾಕ್ಸನ್ನು ಕಟ್ಟೋಂಥವ್ರ ಸಂಖ್ಯೆ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಏನು ಅಂದರೆ ಎಕಾನಮಿ ಗ್ರೋತ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಈ GST 2.0 ತಂದಿರೋ ಉದ್ದೇಶ ಏನಂದರೆ ಎಲ್ಲ ವರ್ಗದ ಜನಗಳಿಗೂ ಅನುಕೂಲ ಆಗಲಿ ಅಂತ. ಹಾಗಂದರೆ ಹೌಸ್ ಹೋಲ್ಡ್ಸ್ ಇರ್ಬೋದು, ರೈತರು ಇರ್ಬೋದು, ಯಾವುದೇ ವರ್ಗದ ಜನಗಳು ಇರ್ಬೋದು, ಎಲ್ಲರಿಗೂ ಸಹ ಉಪಯೋಗ ಆಗುವಂತಹ ಒಂದು ಮಾರ್ಪಾಡು ಅಂತ ನಾವು ಗಮನಿಸ್ಬೋದು. ಈ ಮಾರ್ಪಾಡನ್ನು ತಂದಿರತಕ್ಕಂಥದ್ದು 56ನೇ GST ಕೌನ್ಸಿಲ್ ಸಭೆಯಲ್ಲಿ ತಂದಿರತಕ್ಕಂಥದ್ದು. ಇದು ಸೆಪ್ಟೆಂಬರ್ 22, 2025 ಜಾರಿಗೆ ಬರ್ತದೆ. ಈಗ ನಾವು ಹಾಗೇನೆ ವರ್ಗವಾರು ನಾವು ನೋಡಿದ್ಯಾದಲ್ಲಿ ಈ GST 2.0 ಇದರಿಂದ ರೈತರಿಗೆ ಆಗುವಂತಹ ಲಾಭ ಏನು ಅಂತಂದ್ರೆ, ರೈತರು ಬಳಸ್ತಕ್ಕಂತಹ ಸಲಕರಣೆಗಳು ಇರ್ಬೋದು, ಇಕ್ವಿಪ್ಮೆಂಟ್ಸ್ ಇರ್ಬೋದು, ಅಥವಾ ಮಷಿನ್ಸ್ಗಳು ಇರ್ಬೋದು, ಅದ್ರ ಮೇಲೆ ವಿಧಿಸ್ತಕ್ಕಂತಹ GST ಟ್ಯಾಕ್ಸ್ ರೇಟ್ ಏನಿತ್ತೋ ಮುಂಚೆ ಭಾರಿ ಪ್ರಮಾಣದಲ್ಲಿತ್ತು, ಅದೇನಂದ್ರೆ ಇಳಿಕೆ ಮಾಡಿದ್ದಾರೆ. ನಾ ಹೇಳೋದಾದ್ರೆ ಟ್ರ್ಯಾಕ್ಟರ್ಸು 1800 cc ಕೆಳಗಡೆ ಇದ್ದಲ್ಲಿ 12% GST ಇತ್ತು ಮುಂಚೆ, ಈಗ 5%ಗೆ ಇಳಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಟೈರ್ಸು, ಅದರ ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಟ್ಯೂಬ್ಸ್ ಇರ್ಬೋದು, 18% ಇತ್ತು, ಈಗ 5%ಗೆ ಇಳಿದಿದೆ. ಡ್ರಿಪ್ಪು, ಸ್ಪ್ರಿಂಕ್ಲರ್, ಅದಕ್ಕೆ ಬೇಕಾಗಿರ್ತಕ್ಕಂತಹ ಆ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳಿಗೆ 12% ಇತ್ತು, ಈಗ 5%ಗೆ ಇಳಿದಿದೆ. ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯಕ್ಕೆ ಸಂಬಂಧಿತ ಯಂತ್ರೋಪಕರಣಗಳು, ಭೂಮಿ ಸಿದ್ಧತೆಗಿರ್ಬೋದು, ಅಥವಾ ಕಟಾವಿಗಿರ್ಬೋದು, ಅಥವಾ ಒಕ್ಕಣೆಗಿರ್ಬೋದು, ಆ ಯಂತ್ರಗಳ ಮೇಲೆ 12% GST ಇತ್ತು, ಈಗ 5%ಗೆ ಇಳಿಸಿದ್ದಾರೆ. ಹಾಗೇನೆ ಈ ಕೋಳಿ ಸಾಕಾಣಿಕೆಯಲ್ಲಿ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು ಇರ್ಬೋದು, ಹಾಗೂ ಜೇನು ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು 12% GST ಇತ್ತು ಮುಂಚೆ, ಈಗ 5%ಗೆ ಇಳಿಸಿದ್ದಾರೆ. ಬಯೋಪೆಸ್ಟಿಸೈಡ್ಸ್ ಅಂದ್ರೆ ಜೈವಿಕ ಕೀಟನಾಶಕಗಳ ಮೇಲೂ ಸಹ 12% ಇತ್ತು, 5%ಗೆ ಇಳಿಸಿದ್ದಾರೆ. ಹಾಗೆ ಏನಂದ್ರೆ ಮುಂಚೆ ಬೀಜದ ಮೇಲೆ ಯಾವುದೇ GST ಇರಲಿಲ್ಲ, ನಿಲ್ ಅಂತ ಇತ್ತು. ಏನಾದರೂ ಸ್ಪೆಸಿಫಿಕ್ ಆಗಿ ಕೆಲವೊಂದಿದ್ದಾವೆ ವೆಜಿಟೇಬಲ್ಸ್, ಈ ತರಕಾರಿ ಬೀಜದ ಮೇಲೆ ಏನಂದ್ರೆ 5% ಇತ್ತು, ಈಗೂ 5% ಕಂಟಿನ್ಯೂ ಆಗಿದೆ. ಅದು ಬಿಟ್ಟು ಮಿಕ್ಕಿದ ಬೀಜದ ಮೇಲೆ GST ಇಲ್ಲ. ಗೊಬ್ಬರ ಏನಂದ್ರೆ 5% ಇತ್ತು, ಈಗ 5% ಕಂಟಿನ್ಯೂ ಆಗಿದೆ, ಏನೋ ಮಾರ್ಪಾಡನ್ನ ಮಾಡಿಲ್ಲ. ಇನ್ನೊಂದೇನು ಅಂದ್ರೆ ಈ ಗೊಬ್ಬರಕ್ಕೆ ಬೇಕಾಗಿರ್ತಕ್ಕಂತಹ ಈ ರಾ ಮೆಟೀರಿಯಲ್ಸ್ಗಳು, ಅಮೋನಿಯಾ ಇರ್ಬೋದು, ಸಲ್ಫ್ಯೂರಿಕ್ ಆಸಿಡ್ ಇರ್ಬೋದು, ನೈಟ್ರಿಕ್ ಆಸಿಡ್ ಇರ್ಬೋದು, 18% ಇತ್ತು, ಈಗ 5%ಗೆ ಬಂದಿದೆ. ನಾವು ಅರ್ಥ ಮಾಡ್ಕೊಳ್ಬೇಕಾದಿದ್ದೇನೆಂದ್ರೆ ಈ ರಾ ಮೆಟೀರಿಯಲ್ಸ್ ಏನು ಅದರದ್ದು GST ಕಡಿಮೆ ಆಗ್ಬಿಡ್ತೋ ಆಟೋಮೆಟಿಕ್ ಆಗಿ ಏನಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಆಫ್ ಗೊಬ್ಬರದ್ದು ಕಡಿಮೆ ಆಗುತ್ತೆ. ಅಗದ ದರದಲ್ಲಿ ಏನು ಅಂದ್ರೆ ಈಗ ಏನು ರೈತರಿಗೆ ಗೊಬ್ಬರಗಳು ಲಭ್ಯ ಆಗ್ತಕ್ಕಂಥದ್ದು ನಾವು ಗಮನಿಸಬಹುದು. ಇನ್ನೊಂದು ಫಿಕ್ಸ್ಡ್ ಸ್ಪೀಡ್ ಡೀಸೆಲ್ ಇಂಜಿನ್ಸ್ಗಳು 15 HP ಕೆಪಾಸಿಟಿಗಿಂತ ಜಾಸ್ತಿ ಇದ್ದಿದ್ದು 12% ಇತ್ತು, ಈಗ 5%ಗೆ GSTನ ಇಳಿಸಿದ್ದಾರೆ. ಕಾಂಪೋಸ್ಟ್ ಮಾಡ್ತಕ್ಕಂಥ, ಗೊಬ್ಬರ ಮಾಡ್ತಕ್ಕಂಥ ಮಷಿನ್ಸ್ಗಳು, ಅದಕ್ಕೆ ಗೊಬ್ಬರಕ್ಕೆ ಬೇಕಾಗಿರ್ತಕ್ಕಂತಹ ಏನು ಉಪಕರಣಗಳು 12% GST ಇತ್ತು, ಈಗ 5%ಗೆ ಇಳಿಸಿದ್ದಾರೆ. ಹಾಗೇನೆ ಈ ಕೃಷಿ ಉತ್ಪನ್ನಗಳು ಮುಖ್ಯವಾಗಿದ್ದೇನಾದ್ರೆ ಸೆಕೆಂಡರಿ ಅಗ್ರಿಕಲ್ಚರ್ನ ತುಂಬಾ ಪ್ರಮೋಟ್ ಮಾಡ್ತಾ ಇದ್ದಾರೆ ಈಗ. ಅಂದ್ರೆ ವ್ಯಾಲ್ಯೂ ಅಡಿಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಏನು ಅಂದ್ರೆ ಆ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂತಹ ಉತ್ಪನ್ನಗಳ ಮೇಲೂ ಏನು ಅಂದ್ರೆ ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ಸ್ ಮೇಲೂ GSTಯನ್ನು ಕಡಿಮೆ ಮಾಡಿದ್ದಾರೆ. ಇದೇನು ಅಂದ್ರೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಗಮನಿಸಬಹುದು. ಸುಮ್ಮನೆ ಹೇಳೋದಾದ್ರೆ ಪ್ರಿಸರ್ವ್ಡ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಅದಕ್ಕೆ 12% ಇತ್ತು, ಈಗ 5%ಗೆ ಸಿಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ GST ಹಾಲು, ಹಾಲಿನ ಉತ್ಪನ್ನಗಳು, ಚೀಸ್ ಇರ್ಬೋದು, ಬಟರ್ ಇರ್ಬೋದು, ಇಂಥದ್ರ ಮೇಲೆ ಈಗಿಲ್ಲ. ತುಪ್ಪ ಹಾಗೂ ಬೆಣ್ಣೆ 12% ಇದ್ದಿದ್ದು ಈಗ 5%ಗೆ ಇಳಿಸಿದ್ದಾರೆ. ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಮಿಲ್ಕ್ ಕ್ಯಾನ್ಸ್ಗಳನ್ನ ಬಳಕೆ ಮಾಡ್ತಾರೆ, ಯಾವ್ದ್ರದ್ದೇ ಆಗಿರ್ಬೋದು, ಐರನ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. 12% GST ಇತ್ತು, ಈಗ 5%ಗೆ ಇಳಿದಿದೆ.
ಹಾಗೇನೆ ಈಗ ಫಿಶ್, ಈ ಮೀನುಗಳನ್ನ ಏನು ಅಂದರೆ ತುಂಬ ದಿನ ಇಡಕ್ಕೆ ಬರೋದಿಲ್ಲ. ಪ್ರಿಸರ್ವ್ಡ್ ಫಿಶ್ ಏನಾದ್ರು ಇದ್ರೆ ಅದು 12% ಇತ್ತು GST ಅದ್ರ ಮೇಲೆ, ಈಗ 5% ಗಳಿಸಿದ್ದಾರೆ. ಜೇನು ಏನಾದರೂ ಅದಕ್ಕೆ ಬ್ಲೆಂಡಿಂಗ್ ಮಾಡಿದ್ರೆ, ಅಂದರೆ ಏನಾದ್ರು ಸೇರಿಸಿರ್ತಕ್ಕಂಥದ್ದಾದ್ರೆ ಅದಕ್ಕೆ ಆರ್ಟಿಫಿಷಿಯಲ್ ಹನಿ ಅಂತ ಕರಿತೀವಿ, ಅದಕ್ಕೆ 18% GST ಇತ್ತು, ಈಗ 5% ಗಳಿದೆ. ಇನ್ನೊಂದೇನು ಅಂದರೆ ಈ ನಮ್ಮದು ರಾಷ್ಟ್ರ ಏನು ಅಂದರೆ ಸೋಲಾರ್ ಪವರನ್ನು ಚೆನ್ನಾಗಿ ಬಳಕೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೋಲಾರ್ ಪವರ್ಡ್ ಎಕ್ವಿಪ್ಮೆಂಟ್ಸನ್ನು ತುಂಬ ಬಳಕೆ ಮಾಡಲಿ ಅಂತ ಹೇಳ್ಬಿಟ್ಟು ಮುಂಚೆ 12% ಏನು ವಿಧಿಸ್ತಾ ಇದ್ರು GST, ಈಗ 5% ಗಳಿಸಿದ್ದಾರೆ. ಇನ್ನೊಂದು ಟೆಂಡು ಲೀವ್ಸ್ ಅಂತ ಹೇಳ್ಬಿಟ್ಟು ಏನು ಅಂದ್ರೆ ಈ ಊಟದಲ್ಲಿ ನಾವು ಊಟ ಬಡ್ಸಕ್ಕೆ ನಾವು ಆ ಏನು ಎಲೆ ಬಳಕೆ ಮಾಡ್ತೀವೋ ಅದಕ್ಕೆ 18% ಇತ್ತು, ಈಗ 5%ಗೆ ಇಳಿಸಿದ್ದಾರೆ. ಇದಿಷ್ಟು ಏನು ಅಂದ್ರೆ ಈ ರೈತರಿಗೆ ಆಗ್ತಕ್ಕಂತಹ ಅನುಕೂಲ ಅಂತ ಅನ್ಬೋದು. ಈಗ ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಎಕ್ಸೈಸ್ ಬುಕ್ ಇರ್ಬೋದು, ಎರೇಸರ್ಸ್ ಇರ್ಬೋದು, ಪೆನ್ಸಿಲ್ಸ್ ಇರ್ಬೋದು, ಕ್ರಯಾನ್ಸ್ ಇರ್ಬೋದು, ಶಾರ್ಪ್ನರ್ಸ್ ಇರ್ಬೋದು 0%ಗೆ GSTನ ಇಳಿಸಿದ್ದಾರೆ. ಜಾಮಿಟ್ರಿ ಬಾಕ್ಸು, ಸ್ಕೂಲ್ನಲ್ಲಿ ಬೇಕಾಗಿರ್ತಕ್ಕಂಥ ಕಾರ್ಟೂನ್ಸ್ ಇರ್ಬೋದು ಅಂಥದಕ್ಕೆಲ್ಲ 12% ಇದ್ದಿದ್ದು 5%ಗೆ ಇಳಿಸಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಏನು ಅಂದರೆ ಎಜುಕೇಷನ್ನು ತುಂಬ ಏನೋ ಕಡಿಮೆ ಖರ್ಚಿನಲ್ಲಿ ದೊರಕಲಿ ಅಂತಕ್ಕಂಥದ್ದು ಸದುದ್ದೇಶ ಅದರದ್ದು. ಹಾಗೆಯೇ ಈ ಮೆಡಿಸಿನ್ ಫೀಲ್ಡ್ಗೆ ನಾವು ಬಂದಿದ್ದೆ, ಅದರಲ್ಲಿ 33 ಲೈಫ್ ಸೇವಿಂಗ್ ಡ್ರಗ್ಸ್ಗಳಿಗೆ, ಡಯಾಗ್ನೋಸ್ಟಿಕ್ ಕಿಟ್ಸ್ಗಳಿಗೆ 12% ಇದ್ದಿದ್ದನ್ನು 0%ಗೆ ತೊಗೊಂಬಂದಿದ್ದಾರೆ. ಆಯುರ್ವೇದ, ಯುನಾನಿ, ಹೋಮಿಯೋಪತಿಗೆ ಸಂಬಂಧಿತ ಎಲ್ಲ ಮೆಡಿಸಿನ್ಗಳು 12%ಇಂದ 5%ಗೆ ಇಳಿಸಿದ್ದಾರೆ. ಹಾಗೆ ಮೆಡಿಕಲ್ ಆಕ್ಸಿಜನ್, ಕೋವಿಡ್ ಟೈಮ್ನಲ್ಲಿ ಸುಮಾರು ಜನ ಇದನ್ನ ಅನುಭವಿಸಿರ್ಬೋದು. ಮೆಡಿಕಲ್ ಆಕ್ಸಿಜನ್ ಇರ್ಬೋದು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, 12% ಇದ್ದಿದ್ದು 5%ಗೆ ಇಳಿಸಿದ್ದಾರೆ. ಆಮೇಲೆ ದಂತ ಇದಕ್ಕೆ ಸಂಬಂಧಿತ ಡೆಂಟಲ್ ವೆಟರ್ನರಿ ಡಿವೈಸಸ್ ಇರ್ಬೋದು, ಅದಕ್ಕೆಲ್ಲ 18%ಇಂದ 5%ಗೆ ಇಳಿಸಿದ್ದಾರೆ. ಇದನ್ನ ನಾವು ಗಮನಿಸ್ಬೋದು. ಹಾಗೆ ಇನ್ನ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ವಸ್ತುಗಳಾಗಿರ್ತಕ್ಕಂಥ ಸೋಪ್ ಇರ್ಬೋದು, ಶಾಂಪೂ ಇರ್ಬೋದು, ಟೂತ್ ಬ್ರಷ್ ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಟೇಬಲ್ ವೇರ್ಸ್ ಇರ್ಬೋದು, ಬೈಸಿಕಲ್ಸ್ ಇರ್ಬೋದು 5%ಗೆ ಇಳಿದಿದೆ. ನಾವು ಸ್ವಲ್ಪ ಐಷಾರಾಮಿ ಏನೋ ಜೀವನವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಏನು ಅಂದರೆ ಈ ಕಾರ್ಗಳಿರ್ಬೋದು, ಆ ಕಾರ್ನಲ್ಲಿ ಏನು ಅಂದರೆ ಇದು ಲೆಸ್ ದ್ಯಾನ್ 350cc ಅಂತ ಹೇಳ್ಬಿಟ್ಟು ಕಂಡೀಷನ್ ಇಂಪೋಸ್ ಮಾಡಿದ್ದಾರೆ. 28% GST ಇದ್ದಿದ್ದು 18%ಗೆ ಇಳಿಸಿದ್ದಾರೆ. ಅದೇ ರೀತಿಯಲ್ಲಿ ಬಸ್ಗಳು, ಟ್ರಕ್ಗಳು, 3 ವೀಲರ್ಸ್, ಆಟೋ ಪಾರ್ಟ್ಸ್ಗಳು 28%ಇಂದ 18%ಗೆ ಇಳಿಸಿದ್ದಾರೆ. ಇದರಿಂದ MSME ಸೆಕ್ಟರ್ನಲ್ಲಿ ತುಂಬ ಏನೋ ಗ್ರೋತನ್ನು ನಾವು ಗಮನಿಸ್ಬೋದು. ಹಾಗೆ ಈಗ ಏನಾದ್ರು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಬೇಕು, ಬ್ರಿಕ್ಸ್ ಬೇಕು, ಅದಕ್ಕೂ ಏನು ಅಂದರೆ ಸಾಧಾರಣವಾಗಿ GSTಯನ್ನು ಕಡಿಮೆ ಮಾಡಿದ್ದಾರೆ. 28% ಇದ್ದಿದ್ದು 18%ಗೆ ಇಳಿಸಿದ್ದಾರೆ ಸಿಮೆಂಟ್ನಲ್ಲಿ. ಇಟ್ಟಿಗೆನಲ್ಲಿ 12%ಇಂದ 5%ಗೆ ಇಳಿಸಿದ್ದಾರೆ. ಆಮೇಲೆ ಕನ್ಸ್ಯೂಮಬಲ್ ಡ್ಯೂರಬಲ್ಸ್ ಅಂತ ಕರಿತೀವಿ, TV ಇರ್ಬೋದು, ಅಂದರೆ ಐಷಾರಾಮಿ ಜೀವನಕ್ಕೆ ಬೇಕಾಗಿರ್ತದೆ, AC ಇರ್ಬೋದು, 28% ಇದ್ದಿದ್ದು 18%ಗೆ ಇಳಿಸಿದ್ದಾರೆ. ಪ್ಯಾಕೇಜ್ಡ್ ಫುಡ್ಸ್ ಏನಂದ್ರೆ ಟೊಮೆಟೊ ಸಾಸ್ ಇರ್ಬೋದು, ಚಿಲ್ಲಿ ಸಾಸ್ ಇರ್ಬೋದು, ಪಾಸ್ತಾ ಅಂತ ಇರ್ಬೋದು, ಚಾಕ್ಲೇಟ್ಸ್ಗಳು ಇರ್ಬೋದು, ಕಾಫಿ ಅಂತ ಇರ್ಬೋದು, ಪ್ರಿಸರ್ವ್ಡ್ ಮಾಂಸಗಳು 12%ಇಂದ 18% ಮುಂಚೆ ಇತ್ತು, ಈಗ 5%ಗೆ ಇಳಿಸಿದ್ದಾರೆ. ಅಲ್ಲಿಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಈ ಮಾರ್ಪಾಡು ಬಂದಿದ್ದೇ ಆದಲ್ಲಿ ಎಲ್ಲ ವರ್ಗದ ಜನಕ್ಕೂ ಏನು ಅಂದರೆ ಇದರದ್ದು ಅನುಕೂಲ ಆಗತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ಮಾರ್ಪಾಡು ತುಂಬ ವೆಲ್ಕಮಿಂಗ್ ಸೈನ್ ಅಂತ ನಾನು ಹೇಳ್ತೀನಿ. ಇದರಿಂದ ಏನು ಅಂದರೆ ಎಕಾನಮಿ ಗ್ರೋತ್ ಆಗೋದು ಉಂಟು. ಹಾಗೆಯೇ ಏನು ಅಂದರೆ ಎಲ್ಲ ವರ್ಗದ ಜನರು ತುಂಬ ಸುಖವಾಗಿ ಜೀವನವನ್ನು ನಡೆಸ್ಬೋದು. ಈಸ್ ಆಫ್ ಲಿವಿಂಗ್ ಅನ್ನೋದು ಮುಖ್ಯ ಉದ್ದೇಶ ಅಂತ ನಾನು ಇದರಿಂದ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದರ ಸದುದ್ದೇಶವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಇದರದ್ದು ಲಾಭವನ್ನು ಎಲ್ಲರೂ ಪಡೆಯೋಣ ಅಂತ ತಿಳಿಸ್ತಾ, ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ ನನ್ನ ಈ ಫೋನ್ ನಂಬರ್ಗೆ ನೀವು ಸಂಪರ್ಕಿಸಿ. 7899734363. ಇನ್ನೊಮ್ಮೆ ಹೇಳ್ತೀನಿ, 7899734363.